ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿನ್ನೆ ಒಂದು ಅಲ್ಟಿಮೇಟ್ ಆಗಿರೋ ಸಕ್ಕದಾಗಿರೋ ಒಂದು ವಿಡಿಯೋ ಹಾಕಿದ್ದೀವಿ. ಬಟ್ ನೋಡಿದ್ರೆ ನೀವು ಅದರಲ್ಲಿರೋದು ಫ್ರೀ ಕೋರ್ಸಸ್ ಇದೆ, ಮತ್ತು ವರ್ಕ್ ಫ್ರಮ್ ಹೋಮ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಏನು ವ್ಯೂಸ್ ಇಲ್ಲ, ರೀಚ್ ಇಲ್ಲ, ನೀವಂತ ಅದನ್ನು ಲಾಗಿನ್ನೇ ಮಾಡಿಲ್ಲ. ನೋಡಿ, ಅದೆಲ್ಲ ನಿಮ್ಮಿಷ್ಟ. ಇದ್ದಿದ್ದೇ ವೇಕೆನ್ಸಿ ಕಮ್ಮಿ, ನೀವು ಯಾರು ಅಪ್ಲೈ ಮಾಡಿಲ್ಲ. ಸೊ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದರೆ ನೋ ಲಾಸ್, ನಮಗೇನು ಲಾಸ್ ಇಲ್ಲ. ನಿಮ್ಮಿಷ್ಟ ಗೈಸ್. ಇದೇ ಥರ ವಿಡಿಯೋಸ್ ತರ್ತಾನೆ ಇರ್ತೀವಿ. ಸೊ ನಿಮಗೆ ಕೆಲಸ ಬೇಕು ಅಂತ ತುಂಬ ಇಂಟ್ರೆಸ್ಟೆಡ್ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅಪ್ಲೈ ಮಾಡೋಕೆ ಹೋಗಬೇಡಿ. ಬಟ್ ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ನಮಗೆ ಅಟ್ಲೀಸ್ಟ್ ಒಬ್ರಿಗೆ ಹೆಲ್ಪ್ ಆದರೆ ಅಷ್ಟೇ ಸಾಕು. ಸೊ ಇವತ್ತು ನಾವು ತಂದಿರೋದು ಇನ್ನೋಡೇಟಾ ಅಂತ. ಸೊ ಇದೊಂದು ದೊಡ್ಡ ಕಂಪ್ನಿ. ಇದ್ರ ಬಗ್ಗೆ ನಾವು ಆಗಲೇ ಲಾಸ್ಟ್ ಟೈಮೇನೆ ಒಂದು ವಿಡಿಯೋ ಮಾಡಿದ್ವಿ. ತುಂಬ ಜನಕ್ಕೆ ಇಂಟರ್ವ್ಯೂ ಕಾಲ್ ಕೂಡ ಆಗಿತ್ತು. ಸೆಲೆಕ್ಷನ್ ಬಗ್ಗೆ ಗೊತ್ತಿಲ್ಲ ನಮಗೆ. ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಂದ್ರೆ, ಕಂಟೆಂಟ್ ರಿವ್ಯೂವರ್, ಕಂಟೆಂಟ್ ಬರ್ದಿರ್ತಾರಲ್ಲ, ಅದ್ರ ಬಗ್ಗೆ ನೀವು ಇನ್ನೊಂದ್ಸಲಿ ರಿವ್ಯೂ ಮಾಡೋದು, ಇಷ್ಟೇ ಕೆಲಸ ಇರೋದು. ಸ್ಯಾಲ್ರಿ ನೋಡಿದ್ರೆ ನೀವು ಸೈಕೆ ಆಗಿಬಿಡ್ತೀರಾ. 4 lakhದಿಂದ 4.75 lakh ತನಕ ಇದೆ. ಮಿಸ್ ಮಾಡಿದಾಗ ಅಪ್ಲೈ ಮಾಡೋಕೆ ಹೋಗಿ ಈಗಲೇ. ಸೊ ಈ ಕಂಪ್ನಿ ಬೇಸ್ಡ್ ಆಗಿರೋದು ನೋಯ್ಡಾದಲ್ಲಿ, ಮತ್ತು ವೆಕೆನ್ಸೀಸ್ ಬಂದು 50 ಇದೆ, ಮತ್ತು ಜಾಬ್ ಎಕ್ಸ್ಪೀರಿಯನ್ಸ್ ಬಂದು 0 to 5 years. ಸೊ ಪ್ಯಾಕೇಜ್ ಬಂದು ಗೈಸ್ 4 lakhಯಿಂದ 4.75 lakhsವರೆಗೂ ಪೇ ಮಾಡ್ತಾರೆ. ನೋಡಿ, ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ಲಿ ಮನೆಯಿಂದನೇ ಮಾಡ್ಬೋದು. ಮತ್ತು ಡೇಟಾ ಅನೋಟೇಷನ್, ಅದ್ರ ಬಗ್ಗೆ ಎಲ್ಲ ಒಂದು ಬೇಸಿಕ್ ಕಮ್ಯುನಿಕೇಷನ್ ನಾಲೆಜ್ ಮತ್ತು ಡೇಟಾ ಅನೋಟೇಷನ್ ಮೇಲೆ ಒಂದು ಒಳ್ಳೆ ನಾಲೆಜ್ ಇದೆ, ಅಷ್ಟೇ ಸಾಕು, ಇನ್ನೇನು ಬೇಡ. ಎಡಿಟಿಂಗ್ ಮೇಲೆ, ರೈಟಿಂಗ್ ಮೇಲೆ, ಕಂಟೆಂಟ್ ರಿವ್ಯೂಯಿಂಗ್ ಮೇಲೆ, ಸೊ ಇದಕ್ಕೆಲ್ಲ ಬೇಕಿರೋದೇ ಒಂದು ಒಳ್ಳೆ ಕಮ್ಯುನಿಕೇಷನ್. ಸೊ ನಿಮ್ಮ ಹತ್ರ ಅದು ಕಮ್ಯುನಿಕೇಷನ್ ಇದ್ರೆ ವೆಲ್ ಆ್ಯಂಡ್ ಗುಡ್, ಇನ್ನೇನು ಬೇಡ. ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕೆ ಬರಬೇಕು, ಅಷ್ಟೇ ಸಾಕು. ನಿಮ್ಮದು ಮಿನಿಮಮ್ ಒಂದು ಡಿಗ್ರಿ ಆಗಿರಬೇಕು, ಅದಾದಮೇಲೆ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬರಬೇಕು, ಅಷ್ಟೇ ಅವ್ರು ಕೇಳೋದು, ಬೇರೆ ಏನು ಬೇಡ. ಆ್ಯಂಡ್ ಎಜುಕೇಷನ್ ಆ್ಯಂಡ್ ಎಬಿಲಿಟೀಸ್ ಬಗ್ಗೆ ನಿಮ್ಗಾಗಲೇ ಹೇಳಿದೆ ನಾನು. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ಗುಡ್ ರೀಸನಿಂಗ್ ಸ್ಕಿಲ್ಸ್ ಇರಬೇಕು ಅವರಿಗೆ. ಸೊ ಈಸಿಯಾಗಿ ಪಜಲ್ಸ್ ಸಾಲ್ವ್ ಮಾಡೋದು, ಆ ಥರ ಕ್ವೆಶನ್ಸ್ ಎಲ್ಲ ಇರುತ್ತೆ. ಇದೆಲ್ಲ ಮಾಡೋಕ್ಕೆ ಬಂದರೆ ಯು ಆರ್ ಗುಡ್ ಟು ಗೋ. ಆ್ಯಂಡ್ ಫ್ರೆಂಡ್ಸ್, ಮೇಯ್ನ್ ಆಗಿ ಹೈರಿಂಗ್ ಪ್ರೋಸೆಸ್ ಏನು ಅಂತ ಕೇಳಿದ್ರೆ, ನಿಮಗೆ 2 stages ಇರುತ್ತೆ. ಒಂದರಲ್ಲಿ ಅಸೆಸ್ಮೆಂಟ್ ಇರುತ್ತೆ, ಇಂಗ್ಲೀಷ್ ಅಸೆಸ್ಮೆಂಟ್ ಕೂಡ ಇರುತ್ತೆ. ಇದರಲ್ಲಿ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು, ನಾಟ್ ಎಟ್ ಆಲ್ ಎ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಒಂದು HR ರೌಂಡ್ ಇರುತ್ತೆ. ಅದರಲ್ಲೇ ನಿಮಗೆ ಫೈನಲೈಸ್ ಮಾಡ್ತಾರೆ, ಎಷ್ಟು ಸ್ಯಾಲ್ರಿ, ಅದು ಇದು, ವರ್ಕಿಂಗ್ ಅವರ್ಸ್ ಎಲ್ಲ ಮಾತಾಡ್ತಾರೆ ಅದರಲ್ಲಿ. ಸೊ ನಾವು ಇದೇ ಥರ ವಿಡಿಯೋ ಮಾಡೋದಂತೂ ನಿಲ್ಲಿಸೋದಿಲ್ಲ. ಈ ಥರ ಜಾಬ್ಸು ಮತ್ತು ಸ್ಕಾಲರ್ಶಿಪ್ಸ್ ತರ್ತಾನೆ ಇರ್ತೀವಿ. ನೋಡಿ, ನಿಮಗೇನಾದರೂ ನಮ್ಗೆ ಇನ್ನೂ ಮೋಟಿವೇಶನ್ ಕೊಡಬೇಕಂತ ಇದ್ದರೆ ಕೆಳಗಡೆ ಹೋಗ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಇನ್ನೂ ಮುಂದೆ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ. ನೋಡಿ, ನಿಮಗೇನಾದರೂ ಜಾಬ್ ಬೇಕು, ವರ್ಕ್ ಫ್ರಮ್ ಹೋಮ್, 5 lakh rupees LPA ಅನ್ನೋದು ಬೇಕು ಅಂದರೆ ಹೋಗಿ ಅಪ್ಲೈ ಮಾಡಿ. ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಿ, CV ಬಿಲ್ಡ್ ಮಾಡಿ. ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಎಂಟೈರ್ಲಿ ಬೇಡ, ನೋಡೋಕ್ಕೆ ಹೋಗಬೇಡಿ, ನಿಮ್ಮಿಷ್ಟ ಗೈಸ್. ಸೊ ಹಾಯ್ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ಲಿಂಕ್ನ ಏನಾದರೂ ನೀವು ಓಪನ್ ಮಾಡಿದ್ರೆ, ಸೊ ಈ ಪೇಜಲ್ಲಿ ಇನ್ನೋಡೇಟಾ ಬಗ್ಗೆ ಕಂಪ್ಲೀಟಾಗಿ ನೋಡ್ಬೋದು. 0.5 years ತನಕ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು 4ರಿಂದ 4.75 lakhsವರೆಗೂ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಜಾಬ್ ಹೈಲೈಟ್ಸ್ ಏನೇನು ಇರಬೇಕು, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೋಬೋದು ಇದರಲ್ಲಿ. ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲೇ ನೋಡ್ಬೋದು ನೀವು. ಪ್ರಾಂಪ್ಟ್ ಆರ್ ಕಂಟೆಂಟ್ ರಿವ್ಯೂವರ್ ಅಂತ ಇದೆ. ಸೊ ನೀವು ಶರಣ್ ಹೇಳ್ದಂಗೆ, ಸೊ ಇದು ಕಂಟೆಂಟ್ ರಿವ್ಯೂವರ್ ಜಾಬ್ ಆಗಿರೋದ್ರಿಂದ ನಿಮಗೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ತುಂಬಾ ಇಂಪಾರ್ಟೆಂಟ್. ಅದೊಂದೇ ಸಾಕು, ಬೇರೆ ಏನು ಬೇಸಿಕ್ಸ್ ಕೂಡ ಏನೋ ಅವಶ್ಯಕತೆನೇ ಇಲ್ಲ. ಮತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಓದ್ಬೋದು ನೀವು. ಏನೇನು ಗೊತ್ತಿರಬೇಕು ನಿಮಗೆ, ಹೈ ಕ್ವಾಲಿಟಿ ಆಗಿ ನಿಮಗೆ ಇಂಗ್ಲೀಷ್ ಬರಬೇಕು, ಮತ್ತು ಇನ್ಕ್ಲೂಡಿಂಗ್ ಡೈಲಿ ಜಾಬ್ ಕೌಂಟ್ ಆಗಿರಲಿ, ಪ್ರತಿಯೊಂದು ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಎಜುಕೇಷನ್ ಆ್ಯಂಡ್ ಎಬಿಲಿಟೀಸ್ ನೋಡೋಂಗಿದ್ರೆ ಮಿನಿಮಮ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ನಿಮ್ಮದು, ಮತ್ತು ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಆಗಿರಬೇಕು ನಾನು ಹೇಳ್ದಂಗೆ. ಮತ್ತು ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನೋಟೇಷನ್ ಆ್ಯಂಡ್ ಇಮೇಜ್ ಅನೋಟೇಷನ್, ಸೊ ವಾಯ್ಸ್ ಅನೋಟೇಷನ್ ಎಲ್ಲ ನಿಮಗೆ ಬರುತ್ತೆ. ದಟ್ ಈಸ್ ವೆರಿ ಬೇಸಿಕ್ಸ್. ಮತ್ತು ಇನ್ನೇನು ಅಂದರೆ, ಹೈರಿಂಗ್ ಪ್ರೋಸೆಸ್ ಬಂದು 4 stages ಇರುತ್ತೆ. ಇನಿಷಿಯಲ್ ಅಸೆಸ್ಮೆಂಟು, ಮತ್ತು ಪರ್ಸನ್ ಅಸೆಸ್ಮೆಂಟು, ದಟ್ ಈಸ್ ವೆರಿ ವೆರಿ ಈಸಿ. ಸೊ ಬೇರೆ ಮಾಡಿದ್ರೆ ನೆಕ್ಸ್ಟ್ ಬಂದರೆ HR ರೆಕ್ರೂಟ್ಮೆಂಟ್, ಅಲ್ಲಿ ನಿಮ್ಮ ಸ್ಯಾಲ್ರಿ ಬಗ್ಗೆ ಮಾತಾಡಿಸ್ತಾರೆ ನಿಮ್ಮ ಹತ್ರ. ಮತ್ತು 4th ಬಂದು ಆಪರೇಷನ್ಸ್ ಇಂಟರ್ವ್ಯೂ. ದಟ್ ಈಸ್ ವೆರಿ ವೆರಿ ಸಿಂಪಲ್, ನಿಮಗೂ ಗೊತ್ತಿರುತ್ತೆ ಅದೇನು ಅಂತ. ಹಂಗೆ ಕೆಳಗೆ ಬನ್ನಿ, ರೋಲ್, ಇಂಡಸ್ಟ್ರಿ ಟೈಪ್, ಡಿಪಾರ್ಟ್ಮೆಂಟ್, ಎಂಪ್ಲಾಯಿ ಟೈಪ್, ರೋಲ್ ಕ್ಯಾಟಗರಿ, ಎಜುಕೇಷನ್, ಪ್ರತಿಯೊಂದೂ ಅಲ್ಲೇ ಇರುತ್ತೆ. ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಮತ್ತು ಇದೆಲ್ಲದನ್ನು ನಿಮ್ಮ CV ಅದು ಇರಬೇಕು, ಇವೆಲ್ಲ ಕ್ವಾಲಿಫಿಕೇಷನ್ಸ್ ಆಗಲಿ, ಕ್ವಾಲಿಟೀಸ್ ಆಗಲಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಅಂತ ಕೊಟ್ಟರೆ ಡೈರೆಕ್ಟಾಗಿ ಅಪ್ಲೈ ಆಗಿಬಿಡುತ್ತೆ. ಏನಕ್ಕಂದರೆ ನೌಕರಿ ಅವರು ನನಗೆ ಎಲ್ಲರಿಗೂ ಒಂದು ಸಿಂಪಲಾಗಿ ಒಂದು ಪ್ರೊಸೀಜರ್ ಬಿಟ್ಟಿದೆ. ಏನಂದರೆ, ಫಸ್ಟ್ ಆಫ್ ಆಲ್ ನೀವು ನೌಕರಿಗೆ ಲಾಗಿನ್ ಮಾಡಿಕೊಂಡ್ರೆ ನೀವು ಒಂದು CV ಕ್ರಿಯೇಟ್ ಮಾಡಬೇಕು. ಸೊ ದಟ್ ನೌಕರಿಯಲ್ಲಿ ಲ್ಯಾಕ್ಸ್ ಆಫ್ ವರ್ಕ್ ಫ್ರಮ್ ಹೋಮ್ ಮತ್ತು ಪಾರ್ಟ್ ಟೈಮ್, ಫುಲ್ ಟೈಮ್ ಇರುತ್ತೆ.
ಪ್ರತಿಯೊಂದಕ್ಕೂ ವಿತಿನ್ ಎ ಸಿಂಗಲ್ ಕ್ಲಿಕ್ ಹಾಕ್ಬೋದು. ನಾನು ಇವಾಗ ಹಾಕೋದ್ನಲ್ಲ ವಿತಿನ್ ಎ ಕ್ಲಿಕ್ಕಲ್ಲಿ, ಅದಕ್ಕೆ. ಯಾಕಂದರೆ ನಾನು ಫಸ್ಟಿಗೆ ನಾನು ನೌಕರಿಯಲ್ಲಿ ಒಂದು CV ಬಿಲ್ಡ್ ಮಾಡ್ಕೊಂಡಿದ್ದೆ ನನಗೆ ನಾನೇ. ನಂದು ಡೇಟಾಸ್ ಏನೇನಿದೆ, ನಾನು ಎಲ್ಲೆಲ್ಲಿ ಓದಿದ್ದೀನಿ, ನನ್ನ ಮಾರ್ಕ್ಸ್ ಏನು, ಪ್ರತಿಯೊಂದು ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಹಂಗೆ ಹೋಗ್ಬಿಟ್ಟು ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಅದು 3 ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ತೋರಿಸುತ್ತೆ. ನಿಮ್ದು ಏನೇನು ಫುಲ್ ಸ್ಟ್ಯಾಕ್ ಡೆವಲಪರಾ, ಇಲ್ಲ ಟೆಸ್ಟ್ ಇಂಜಿನಿಯರಾ, ಇಲ್ಲಾಂದರೆ ನೀವು ಯಾವ ಥರ ಇಂಜಿನಿಯರ್, ಪ್ರತಿಯೊಂದು ಹಾಕ್ಬೋದು. ಫ್ರೆಷರ್ರಾ, ಮತ್ತು ಇಲ್ಲ ನಿನ್ನ ನಂಬರು, ಪ್ರತಿಯೊಂದೂ ಹಾಕ್ತಾ ಇರ್ಬೋದು ನೀವು. ಸೊ ನೀವು ಅದೇ ಥರ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲಿಂದ ಹೋಗ್ಬಿಟ್ಟು ನಾನು ಕಳಿಸಿರೋ ಲಿಂಕಲ್ಲಿ ಅಪ್ಲೈ ಮಾಡಿ. 1 ಸೆಕೆಂಡ್ ಆಗುತ್ತೆ ಅಷ್ಟೇ. ಅಪ್ಲೈಡ್ ಅಂತ ಬರುತ್ತೆ. ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ಮುಗ್ದೇ ಹೋಯ್ತು. ನಿಮಗೆ ಜಿಮೇಲಿಗೆ ಒಂದು ಮೇಲ್ ಬರುತ್ತೆ, ನಿಮಗೆ ಯು ಹ್ಯಾವ್ ಬಿನ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಒಂದು ಮೇಲ್ ಬರುತ್ತೆ, ಸಕ್ಸಸ್ಫುಲ್ ಅಂತ, ಅಷ್ಟೇ, ಇನ್ನೇನಿಲ್ಲ. ಹಂಗೆ ಕೆಳಗಡೆ ಬಂದರೆ ನಿಮ್ಗೆ ಎಷ್ಟೆಷ್ಟು ಸ್ಯಾಲ್ರಿ ಬೇಕು, ನಿಮ್ದು ಏನೇನು ಫ್ರೆಷರಾ ನೀವು ಅಲ್ವಾ, ಇಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ, ಪ್ರತಿಯೊಂದು ಅದರಲ್ಲಿ ಹಾಕ್ಬೋದು ಗಾಯ್ಸ್.